ಹಾಯ್ ಎಲ್ಲರಿಗೂ ಸಿಂಪಲ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಬಾದುಷಾ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮಾಡಲು ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಪಾಕ ಮಾಡಲಿಕ್ಕೆ 1 ಕಪ್ ನೀರು ತಗೊಂಡಿದ್ದೀನಿ. ಸ್ವಲ್ಪ ಮೊಸರು ತಗೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ, 2 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 2 ಕಪ್ಪಷ್ಟು ಸಕ್ಕರೆ ತಗೊಳ್ಬೇಕು. ಒಂದು 7-8 ಏಲಕ್ಕಿ ಪುಡಿ ಮಾಡಿ ಇಟ್ಕೋಬೇಕು. 1/4 ಕಪ್ನಷ್ಟು ತುಪ್ಪ, 1/4 ಕಪ್ನಷ್ಟು ನೀರು ತಗೊಂಡಿದ್ದೀನಿ. ತುಪ್ಪ ನೀರು 2 ಸಮವಾಗಿ ತಗೋಬೇಕು. ಒಂದು ಪಾತ್ರೆಗೆ ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಇದಕ್ಕೆ ತುಪ್ಪ ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಬಿಟ್ಟಾದಮೇಲೆ ನೀರಿಗೆ ಅಡುಗೆ ಸೋಡಾ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬರೀ ತುಪ್ಪದಲ್ಲಿ ಮಾಡ್ತಾರೆ. ಮೊಸರು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿ. ಚಪಾತಿ ಹಿಟ್ಟಿನ ಥರ ನಾದ್ಕೊಳ್ಳೋಕೆ ಹೋಗಬೇಡಿ. ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಿಟ್ಟು 15ರಿಂದ 20 ನಿಮಿಷ ನೆನೆಯೋಕೆ ಇಡಬೇಕು. ಇನ್ನೊಂದು ಕಡೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಅರ್ಧದಷ್ಟು ನೀರು ತಗೊಳ್ಬೇಕು. 2 ಕಪ್ ಸಕ್ಕರೆಗೆ 1 ಕಪ್ನಷ್ಟು ನೀರು. ಸಕ್ಕರೆ ಎಷ್ಟು ತಗೊಳ್ತೀವೋ ಅರ್ಧದಷ್ಟು ನೀರು ತಗೊಳ್ಬೇಕು. ಆಗ ಕರೆಕ್ಟ್ ಆಗುತ್ತೆ. ನೀರು ಸಕ್ಕರೆ ಹಾಕ್ಕೊಂಡು ಪಾಕಕ್ಕೆ ಇಟ್ಕೊಳ್ಳಿ. ಇದು ಒಂದು ಎಳೆ ಪಾಕ ಬರಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಹಾಗೆ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ. ನೋಡಿ, ಈ ರೀತಿ ಎಳೆ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ. ಈಗ ಪಾಕ ರೆಡಿ ಆಯಿತು. ಇದನ್ನು ಒಂದು ಕಡೆ ಇಟ್ಕೊಂಡು ಉಂಡೆ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಾಡಿ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಇದರಲ್ಲಿ ಅರ್ಧ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ. ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಈ ಥರ ಮಾಡಿ 2 ಕಡೆ ಈ ರೀತಿ ಒತ್ಕೋಬೇಕು. ಎಲ್ಲ ಈ ಥರ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ ಎಂದು ನೋಡಬೇಕಂದ್ರೆ ಸ್ವಲ್ಪ ಹಿಟ್ಟಾಕಿ. ಅದು ಮೇಲೆ ಬಂದಿದೆ ಅಂದರೆ ಕಾದಿದೆ ಎಣ್ಣೆ. ಈಗ ಎಲ್ಲ ಬಾದುಷಾ ಹಾಕ್ಕೊಳ್ಳೋಣ. ಸುಮಾರು ಒಂದು 15ರಿಂದ 20 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ.
ಈ ರೀತಿ ಆದಮೇಲೆ ಎಣ್ಣೆ ಸೋಸಿಬಿಟ್ಟು ಪಾಕಕ್ಕೆ ಹಾಕ್ಕೊಳ್ಳಿ. ಪಾಕಕ್ಕೆ ಹಾಕ್ಕೊಳ್ಳಿ. ಇದನ್ನು 15ರಿಂದ 20 ನಿಮಿಷ ಇಟ್ಬಿಡಬೇಕು. 15 ನಿಮಿಷ ಮುಚ್ಚಿಟ್ಬಿಡಿ. ನೋಡಿ 15 ನಿಮಿಷ ಆದಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಬಾದುಷಾ ಯಾವ ರೀತಿಯಾಗಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.